ಮೊನ್ನೆವರೆಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿದ್ರು. ಆದರೆ ನಿನ್ನೆಯಿಂದ ಸುಸ್ತಾದ ಸ್ಟಾರ್ ದರ್ಶನ್. ಜೈಲಿನ ಕಠಿಣ ನಿಯಮ 2ನೇ ದಿನಕ್ಕೆ ಸುಸ್ತಾದ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ದಚ್ಚುಗಿಲ್ಲ, ವಿಶೇಷ ಸವಲತ್ತು. ಎಲ್ಲರಂತೆ ದರ್ಶನಿಗೂ ಅದೇ ಅನುಕೂಲತೆ. ಜೈಲಿನ ಕಠಿಣ ನಿಯಮ. ಹೋಗಿರೋದು ಅತ್ತೆ ಮನೆಗೂ ಅಲ್ಲ, ಮಗಳ ಮನೆಗೂ ಅಲ್ಲ, ಜೈಲಿಗೆ. ಅಲ್ಲೇನು ವಿಶೇಷ ಸೌಕರ್ಯಗಳು ಅನುಕೂಲ ಸಿಗೋದಿಲ್ಲ ನಿಮಗೆ. ಜೈಲಿನಲ್ಲಿ ದರ್ಶನಿಗೆ ನೀಡಿರೋದು ಒಂದೇ ಒಂದು ಬೆಡ್ಶೀಟು, ಅದನ್ನೇ ಸುತ್ಕೊಂಡು ಮಲಗಬೇಕು. ಹವಾಮಾನ ತಂಪಾಗಿದೆ, ಹೀಗಾಗಿ 2 ಬೆಡ್ಶೀಟ್ ಕೇಳಿದ್ದ ದರ್ಶನ್. ಸ್ವಲ್ಪ ಚಳಿ ಆಗ್ತಾ ಇದೆ, ಒಂದು ಬೆಡ್ಶೀಟ್ ಕೊಡ್ತೀರಾ ಅಂತ. ಆದರೆ ನಿಯಮದ ಪ್ರಕಾರ ದರ್ಶನ್ ಒಂದೇ ಒಂದು ಬೆಡ್ಶೀಟ್ ಕೊಡಬೇಕು. ಇದಕ್ಕೆ ಮರು ಮಾತಾಡದೆ ಸುಮ್ಮನೆ ಹೋದ ದರ್ಶನ್ನು ದಯಾನಂದ್ ಸಾಹೇಬ್ರು ನೋಡ್ತಿದ್ದಾರೆ ಅನ್ನೋದು ಅವರಿಗೂ ಗೊತ್ತು. ಜೈಲು ಮೆನು ಅನುಸಾರವೇ ದರ್ಶನಿಗೆ ತಿಂಡಿ ಮತ್ತು ಊಟ. ಚಿಕನ್ ಮಟನ್ ಇಲ್ಲದೆ ಬಳಲಿ ಬೆಂಡಾದ ಡೆವಿಲ್ ಸ್ಟಾರು. ಎಲುಬು ಸಿಗೋದಿಲ್ಲ ಹುಡುಕಿದ್ರು ನಿಮಗಲ್ಲಿ. ಜೈಲು ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದೇ. ಉಪ್ಪಿಟ್ಟು ಕೊಟ್ಟರೆ ಅದರಲ್ಲಿ ಒಂದಷ್ಟು ಸಾಸಿವೆ ಕಾಳು ಸಿಗುತ್ತೆ ಹೊರತಾಗಿ ಕೋಳಿ ಕಾಲು ಸಿಗೋದಿಲ್ಲ. ಸೊ ನಾನ್ ವೆಜ್ಜು ಇಲ್ಲ, ಮತ್ತೊಂದು ಮಗದೊಂದು ಏನೂ ಸಿಗೋದಿಲ್ಲ. ನಿನ್ನೆ ಅಲ್ಲಿ ಸ್ವಾತಂತ್ರ್ಯ ದಿನದ ಸಂಭ್ರಮ ಇತ್ತು ಜೈಲಲ್ಲಿ. ಆ ಸಂದರ್ಭದಲ್ಲಿ ಈ ಕಳೆದ ಒಂದು 3 ತಿಂಗಳಿಂದ ಹೈ ಪ್ರೊಫೈಲ್ ಪ್ರಕರಣ ಅಂದರೆ ಅದು 3 ಪ್ರಕರಣ. ಒಂದು ಕುಲಕರ್ಣಿಯ ಪ್ರಕರಣ, ದರ್ಶನ್ ಪ್ರಕರಣ, ಪ್ರಜ್ವಲ್ ಪ್ರಕರಣ. ಈ 3 ಅತಿಥಿಗಳು ಅಲ್ಲಿ ಬಂದಿರಲಿಲ್ವಂತೆ. ಜೈಲಿನ ಮುಂಭಾಗ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಸೊ 3 ಕೂಡ ಹಾಜರಾಗಿರಲಿಲ್ಲ ಅನ್ನೋ ಮಾಹಿತಿಯು ಕೂಡ ಇದೆ. ಒಟ್ಟಾರೆ ನಟ ದರ್ಶನ್ ಅಲ್ಲ, ಈಗ ಸುಸ್ತಾದ ದರ್ಶನ್. ಎಲ್ಲರಿಗೆ ಹೆಂಗೆ ಅನುಕೂಲ ಸಿಗ್ತಾ ಇದೆಯೋ ಅದರಂತೆಯೇ ದರ್ಶನ್ಗೂ ಕೂಡ ಅನುಕೂಲಗಳು ಸಿಗ್ತಾ ಇದೆ. ಜೈಲಿನ ನಿಯಮದ ಪ್ರಕಾರ ಮಾತ್ರ ದರ್ಶನಿಗೆ ಊಟೋಪಚಾರಗಳು ಆಗ್ತಾ ಇರುವಂತಹದ್ದು. ಎಲ್ಲರಂತೆಯೇ ಕಾಲ ಕಳೀತಿದ್ದಾರೆ ನಟ ದರ್ಶನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.